ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಆಸಿಫ್ ಅಂತ. ಇವತ್ತು ನನಗೆ ಯಾರೋ ಒಬ್ರು ಒಂದು ವೆಬ್ಸೈಟ್ ಹೆಸರು ಹೇಳ್ಕೊಟ್ರು. ಏನಂದ್ರೆ ಸ್ಟಾರ್ಟ್ ಮೈ ಕಾರ್ ಅಂತ. ಇದರಲ್ಲಿ ನಾನು ಸುಜುಕಿದು ಅಂತ ಪರ್ಟಿಕ್ಯುಲರ್ ಆಗಿ ಓಪನ್ ಮಾಡಿದ್ರೆ, ಸುಜುಕಿಯಲ್ಲಿ ಎಷ್ಟೊಂದು ಮಾಡೆಲ್ಗಳು ಇದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ ಇದರಲ್ಲಿ ಏನಪ್ಪಾ, ನಮಗೆ ಗೊತ್ತಿರೋದು ಆಲ್ಟೋ, ಬಲೀನೋ, ಕ್ಯಾರಿ, ಎಸ್ಟೀಮು, ಎರ್ಟಿಗಾ ಅಂದ್ರೆ ನಮ್ಗೆ ಗೊತ್ತಿರೋ ಮಾಡೆಲ್ ಇಷ್ಟೇ. ಬಟ್ ಅವ್ರದ್ದು ಎಷ್ಟೊಂದು ಮಾಡೆಲ್ಗಳು ಇದೆ ನೋಡಿ. ಇದು ಒಂದು ಸುಜುಕಿ ಏರಿಯೋ ಅಂತ ಹಾಕ್ತೀನಿ ನೋಡಿ. ಏರಿಯೋ ಹಳೆಯ ಮಾಡೆಲ್ ನೋಡಿ ಯಾವ ತರ ಇದೆ ಇದು. ಇದು ಕಾರ್ ನೋಡಿದ್ರೆ ಒಂಥರ ಆಪ್ಟ್ರಾ ತರಾನೇ ಕಾಣಿಸ್ತಾ ಇದೆ. ಶೆವ್ರಾಲೆ ಆಪ್ಟ್ರಾ ಇತ್ತಲ್ಲ, ಆ ತರ ಕಾಣಿಸ್ತಾ ಇದೆ. ಸೊ ಇದೇ ತರ ನಾನು ನೋಡ್ತಾ 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 ಎಷ್ಟೊಂದು ಗಾಡಿಗಳು ನೋಡಿದೆ, ಎಲ್ಲ ಬೇರೆ ಬೇರೆ ಜಾಗದಿದು. ಇದು ನೋಡಿ, ಈಕ್ವೇಟರ್ ಅಂತ ಒಂದು ಗಾಡಿ ಇದೆಯಲ್ಲ ನೋಡಿ, ಈಕ್ವೇಟರ್ ಅಂತ ಹಾಕ್ತೀನಿ ನಾನು ನೋಡಿ. ಈಕ್ವೇಟರ್ ನೋಡಿದಾರ ಯಾವಾಗ್ಲಾದ್ರು? ಸುಜುಕಿ ಪಿಕಪ್ ಟ್ರಕ್ಕು. ಯಾವ ಕಂಟ್ರಿದಪ್ಪ ಇದು, ಅದು ಚೆಕ್ ಮಾಡೋಣ. ಸುಜುಕಿ ಈಕ್ವೇಟರ್ ಬೇಸ್ಡ್ ಆನ್ ನಿಸಾನ್ ಯು ಎಸ್ ಅಲ್ಲಿ 2009 ಅಲ್ಲಿ ಮಾಡಿರೋ ಮಾಡೆಲ್ ಅಂತ ಇದು. ಸುಜುಕಿ US ಅಂದ್ರೆ ನಾನು ಇಂಡಿಯಾದ ಮಾತಾಡ್ತಾ ಇಲ್ಲ, ಏನಾದ್ರೂ ಈ ವಿಡಿಯೋದಲ್ಲಿ ಮಾತಾಡ್ತಾ ಇರೋ ಬರೀ ಔಟ್ ಆಫ್ ಇಂಡಿಯಾ ಮಾತ್ರ. ಸೊ ಇದೇ ತರ ನೋಡಿ, ಯಾವುದು ಫೊರೆನ್ಸಾ ಅಂತ ಅದು ಒಂದು ಮಾಡೆಲ್ ಚೆಕ್ ಮಾಡಿದ್ದೆ. ತುಂಬಾ ನಿಜವಾಗ್ಲೂ ಆಶ್ಚರ್ಯ ಆಯ್ತು ನನಗೆ ನೋಡಿ, ಇಷ್ಟೊಂದು ಮಾಡೆಲ್ಗಳು ಇತ್ತ ನಮ್ಮ ಸುಜುಕಿಯಲ್ಲಿ ಅಂತ. ನೋಡಿ ಇದೊಂದು ಸ್ಟೇಷನ್ ವ್ಯಾಗನ್ ಇದೆ, ಇದು ಸೇಮ್ ಆಪ್ಟ್ರಾ ಕಾಪಿ. ಇದು ಇದೇ ಗಾಡಿ ನಾನು ಅವಾಗ್ಲಿಂದ ಹೇಳ್ತಾ ಇದ್ದಿದ್ದು ನೋಡಿ. ಇದ್ರು ಆಪ್ಟಾ LX ಅಂತ ಏನೋ ಬರ್ತಾ ಇತ್ತಲ್ಲ, ಸೇಮ್ ಅದೇ ತರ ಇದೆ ಡಿಸೈನ್. ಇನ್ನೊಂದು ಯಾವ್ದಪ್ಪ ಅಂದ್ರೆ ಕಿಜಾಶಿ ಅಂತೂ ಇದೆ ಇಂಡಿಯಾದಲ್ಲೇ. ಲಿಯಾನಾ, ಗ್ರ್ಯಾಂಡ್ ವಿಟಾರಾ ಅದೆಲ್ಲ ಇತ್ತು. ಇದು ನೋಡಿ, ಇದು ಸ್ಪ್ಲಾಶ್ ಅಂತ ಇದೆಯಲ್ಲ. ನೀವು ಯಾವ ಗಾಡಿ ಅಂತ ಗೆಸ್ ಮಾಡ್ಬೋದಾ ನೀವು? ಸ್ಪ್ಲಾಶ್ ಯಾವ್ದಪ್ಪ ಗಾಡಿ ಅದು ಅಂತ ಬನ್ನಿ ಗೂಗಲ್ ಅಲ್ಲಿ ಹಾಕೋಣ. ಸುಜುಕಿ ಸ್ಪ್ಲಾಶ್ ನೋಡ್ತಾ ಇದ್ರೆ ಹಾಕಿದ ತಕ್ಷಣ ಬರ್ತಾ ಇದೆ. ನೋಡಿದ್ರೆ ನಮ್ ರಿಟ್ಸ್ ನೋಡಿ, ಎಂತ ಕಲರ್ಗಳು ಅಲ್ಲೆಲ್ಲ ಬರ್ತಾ ಇದೆ ಅಂತ. ಗ್ರೀನ್ ಕಲರು ನಮ್ ಸುಜುಕಿ ರಿಟ್ಸ್. ಇಂಡಿಯಾದಲ್ಲಿ ಮಾರುತಿ ಸುಜುಕಿ ರಿಟ್ಸ್ ಅಂದ್ರೆ, ಫಾರಿನ್ ಅಲ್ಲಿ ಯಾವ್ದಪ್ಪ ಸುಜುಕಿ ಸ್ಪ್ಲಾಶ್. ಎಲ್ಲದಪ್ಪ ಸುಜುಕಿ ಸ್ಪ್ಲಾಶ್ ಅಂದ್ರೆ ಯಾವ ಕಂಟ್ರಿ ಅಂತ ಬೇಗ ಅಂತೂ ತೋರಿಸ್ತಾ ಇಲ್ಲ. ಒಟ್ನಲ್ಲಿ ಯಾವ್ದೋ ಒಂದು ಆಚೆ ಆಸ್ಟ್ರೇಲಿಯಾ, ಸುಜುಕಿ UK, ಆಸ್ಟ್ರೇಲಿಯಾ. ಒಟ್ನಲ್ಲಿ ಏನೇನಿದೆ ಇದರಲ್ಲಿ. ನನಗೆ ಇನ್ನೊಂದು ಯಾವುದೋ ಒಂದು ಒಳ್ಳೆ ಗಾಡಿ ನೋಡಿದ್ನಪ್ಪ. ನೋಡಿ ಇದರಲ್ಲಿ ಸುಜುಕಿ ಸ್ವೇಸ ಏನೋ ಇದೆಯಲ್ಲ ಈ ವರ್ಡು. ನೋಡಿ ಈ ಗಾಡಿ ನೋಡ್ಬಿಟ್ಟು ನಾನೇ ಶಾಕ್ ಆದೆ. ಯಾವ್ದಪ್ಪ ಗಾಡಿ ಅಂದ್ರೆ, ಈಗ ಮಾರುತಿ ಮತ್ತೆ ಟೊಯೋಟಾದು ಮರ್ಜರ್ ಇದೆಯಲ್ಲ, ಅಂದ್ರೆ ಪಾರ್ಟ್ನರ್ಶಿಪ್. ಅವರಿಬ್ರು ಸೇರಿ ಕ್ಯಾಮ್ರಿದಲ್ಲಿ ಒಂದು ಸಿಮಿಲರ್ ಮಾಡೆಲ್ ಮಾಡಿರೋದ್ರಂತೆ. ಏನಂದ್ರೆ ಕ್ಯಾಮ್ರಿ ಟೂರಿಂಗ್ ಸ್ಪೋರ್ಟ್ ಬಂದ್ಬಿಟ್ಟು ಸುಜುಕಿ ಸ್ವೇಸ್ ಅಂತ 1.8 ಲೀಟರ್ ಹೈಬ್ರಿಡ್ ಇಂಜಿನ್, ಅದನ್ನು ಸೆಲ್ಫ್ ಚಾರ್ಜಿಂಗ್. ಅಂದ್ರೆ ಕ್ಯಾಮ್ರಿನೇ ಲೆಕ್ಕ ನೋಡಿದ್ರೆ ಇದು ಕ್ಯಾಮ್ರಿದು ಕಾಪಿ ಅಂತೆ. ಯಾವ್ದಂದ್ರೆ ಲಂಡನ್ ಅಲ್ಲಿ ನಡೀತಾ ಇದ್ದಿದ್ದು, UK ಯುನೈಟೆಡ್ ಕಿಂಗ್ಡಮ್. ನೋಡಿ ಸುಜುಕಿ ಕಾರ್ಸ್ UK 2025 ಹೈಬ್ರಿಡ್ ಸೆಲ್ಫ್ ಚಾರ್ಜಿಂಗ್. ಸೊ ಒಟ್ನಲ್ಲಿ ನಿಜವಾಗ್ಲೂ ನೋಡ್ಬಿಟ್ಟು ನನಗೆ ತುಂಬಾ ಆಶ್ಚರ್ಯ ಆಯ್ತು, ಸುಜುಕಿ ಎಷ್ಟೊಂದು ಮಾಡ್ತಾ ಇದೆ ಅಂತ. ಬಟ್ ಇಂಡಿಯಾದಲ್ಲಿ ಯಾಕೋ ಅವ್ರಿಗೆ ಲಿಮಿಟ್ ಕೊಟ್ಬಿಟ್ಟಿದ್ದಾರೆ, ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ. ತುಂಬಾ ನನಗೆ ಸಂತೋಷ ಆಯ್ತು ನೋಡ್ಬಿಟ್ಟು ಇವತ್ತು ವಿಡಿಯೋ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.